ಸಚಿವ ಎಚ್.ಡಿ. ರೇವಣ್ಣ ಜೈಲಿನಿಂದ ಬಿಡುಗಡೆಯಾಗಿ ದೇವೇಗೌಡರ ನಿವಾಸಕ್ಕೆ ತೆರಳಿದ್ದಾರೆ. ವಿಷಯ ತಿಳಿತಾ ಇದ್ದ ಹಾಗೆ ರೇವಣ್ಣ ಬೆಂಬಲಿಗರು ಜೆಡಿಎಸ್ ಕಾರ್ಯಕರ್ತರು ದೇವೇಗೌಡರ ನಿವಾಸಕ್ಕೆ ದೌಡಾಯಿಸಿದ್ರು. ಟಿಟಿಯಲ್ಲಿ ಬಂದು ಗೌಡರ ನಿವಾಸದ ಬಳಿ ಜಮಾಯಿಸಿದಂತಹ ಕಾರ್ಯಕರ್ತರು ರೇವಣ್ಣ ಜೈಲು ಶಿಕ್ಷೆಗೆ ಕಾರಣರಾದವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜಕೀಯವಾಗಿ ಮುಗಿಸಲು ಪ್ಲಾನ್ ಮಾಡಿದ್ದಾರೆ. ಷಡ್ಯಂತ್ರ ನಡೆಸಿ ರೇವಣ್ಣರನ್ನ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ. ಸ್ವಲ್ಪ ದಿನದಲ್ಲೇ ಷಡ್ಯಂತ್ರ ನಡೆಸಿದವರು ಜೈಲಿಗೆ ಹೋಗ್ತಾರೆ ಅಂತ ಕಾರ್ಯಕರ್ತರು ಹಿಡಿಶಾಪ ಹಾಕಿದ್ದಾರೆ. ಕೇಸ್ ಹಾಕಿದವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾರೆ ಕಾರ್ಯಕರ್ತರು. ರಾಜಕೀಯವಾಗಿ ಮುಗಿಸೋದಿಕ್ಕೆ ಮಾಡಿದಂತಹ ಪ್ಲಾನ್ ಇದು ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ಷಡ್ಯಂತ್ರ ನಡೆಸಿ ರೇವಣ್ಣರನ್ನ ಕೇಸ್ನಲ್ಲಿ ಜೈಲಿಗೆ ಕಳುಹಿಸಿದ್ರು. ಸ್ವಲ್ಪ ದಿನದಲ್ಲೇ ಎಲ್ಲವೂ ಕೂಡ ಬಯಲಾಗತ್ತೆ. ಷಡ್ಯಂತ್ರ ನಡೆಸಿದವರು ಕೂಡ ಜೈಲಿಗೆ ಹೋಗ್ತಾರೆ ಅಂತ ಕೇಸ್ ಹಾಕಿದವರ ವಿರುದ್ಧ ಕಾರ್ಯಕರ್ತರ ಹಿಡಿಶಾಪ. ಜೈಲಿನಿಂದ ರಿಲೀಸ್ ಆದ ಬೆನ್ನಲ್ಲೇ ಕುಟುಂಬ ಸದಸ್ಯರ ಜೊತೆ ರೇವಣ್ಣ ಚರ್ಚೆ ಮಾಡ್ತಾ ಇದ್ದಾರೆ. ದೇವೇಗೌಡ ಕುಮಾರಸ್ವಾಮಿ ಜೊತೆ ಎಚ್.ಡಿ. ರೇವಣ್ಣ ಚರ್ಚೆ. ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ರೇವಣ್ಣ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ರೇವಣ್ಣ. ಮುಂದಿನ ಕಾನೂನು ಹೋರಾಟಗಳ ಕುರಿತಾಗಿ ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಮುಜುಗರಕ್ಕೆ ಒಳಪಡಿಸುತ್ತಿದ್ದಾರೆ. ಕಾನೂನು ಪ್ರಕಾರವೇ ಹೋರಾಟ ಮಾಡಿ ಉತ್ತರ ಕೊಡೋಣ. ರೇವಣ್ಣ ರಿಲೀಸ್ ಬೆನ್ನಲ್ಲೇ ಕುಟುಂಬ ಸದಸ್ಯರ ಜೊತೆ ಮಹತ್ವದ ಚರ್ಚೆ ನಡೀತಾ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಕುಟುಂಬವನ್ನ ಮುಜುಗರಕ್ಕೆ ಒಳಪಡಿಸ್ತಾ ಇದ್ದಾರೆ. ಸೊ ಕಾನೂನು ಮುಖಾಂತರವೇ ಉತ್ತರ ಕೊಡೋಣ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಳ್ಳಲು ಎಚ್.ಡಿ.ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ ಅಂತ ದೇವೇಗೌಡರು ಹೇಳ್ತಾರಂತೆ. ರೇವಣ್ಣ ಜೈಲಿನಿಂದ ರಿಲೀಸ್ ಆಗಿ ನೇರವಾಗಿ ಹೋಗಿದ್ದು ಪದ್ಮನಾಭನಗರದಲ್ಲಿರುವ ತಂದೆ ದೇವೇಗೌಡರ ನಿವಾಸಕ್ಕೆ. ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಕುಮಾರಸ್ವಾಮಿ ದೇವೇಗೌಡರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ರೇವಣ್ಣ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, 6 ದಿನಗಳ ಜೈಲು ವಾಸದ ಬಳಿಕ ಕೊನೆಗೂ ಕೂಡ ರೇವಣ್ಣ ರಿಲೀಸ್ ಆಗಿದ್ದಾರೆ. ಈಗ ದೇವೇಗೌಡರ ನಿವಾಸದಲ್ಲಿದ್ದಾರೆ. ಸೊ ಅಲ್ಲಿ ಸಹೋದರ ಹಾಗೂ ತಂದೆಯ ಜೊತೆ ಮಹತ್ವದ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಏನು ಅಪ್ಡೇಟ್ಸ್ ಇದೆ? ವೀಣಾ, ಕಳೆದ 6 ದಿನಗಳಿಂದಲೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ರೇವಣ್ಣ ಅವರು ಇವತ್ತು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ನೇರವಾಗಿ ಪದ್ಮನಾಭನಗರದ ತಮ್ಮ ತಂದೆಯ ಮನೆಯಾದಂತಹ ದೇವೇಗೌಡರ ಮನೆಗೆ ಬರ್ತಾರೆ. ರೇವಣ್ಣ ಅವರು ಬರುವಂತ ವಿಚಾರವನ್ನ ತಿಳಿದ ನಂತರ ಕುಮಾರಸ್ವಾಮಿ ಅವರು ಇಂದು ಬೆಳಿಗ್ಗೆಯೇ ದೇವೇಗೌಡರ ಮನೆಗೆ ಬಂದಿರ್ತಾರೆ. ಇದೊಂದು ರೀತಿ ರಾಜಕೀಯವಾಗಿ ಬಹಳ ಮುಜುಗರವಾದಂತಹ ಪರಿಸ್ಥಿತಿ. ಬೇರೆ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ದೇವೇಗೌಡರು ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಶತಾಯಗತಾಯ ನಿಂತು ಅದನ್ನ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಇಂಥದೊಂದು ಪರಿಸ್ಥಿತಿ ಬಂತಲ್ಲ ಅಂತ ಖಂಡಿತವಾಗ್ಲೂ ಅವರು ಪೇಚಾಡ್ಕೊಂಡಿದ್ದು ನಿಜ. ಕಳೆದ 5-6 ದಿನಗಳಿಂದಲೂ ದೇವೇಗೌಡರು ಅನುಭವಿಸಿದಂತಹ ಒಂದು ಮಾನಸಿಕ ನೋವು ಏನಿದೆ, ಇವತ್ತು ರೇವಣ್ಣ ಅವರು ಏನು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದ್ರು, ಸ್ವಲ್ಪ ಮಟ್ಟಿಗೆ ಅವರ ಮನಸ್ಸಿಗೂ ಕೂಡ ಒಂದು ಸಮಾಧಾನ ಆಗಿದೆ. ಏನು ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಸಿಕ್ಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದನ್ನ ನಾವು ಕಾನೂನಿನ ಮುಖಾಂತರವೇ ಫೇಸ್ ಮಾಡೋಣ. ಯಾವುದೇ ಸಂದರ್ಭದಲ್ಲೂ ಕೂಡ ಶತಾಯುಗತಾಯ ನಮ್ಮ ಕುಟುಂಬವನ್ನಾಗ್ಲಿ ನಮ್ಮ ಪಕ್ಷವನ್ನಾಗ್ಲಿ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನ ಕೊಡೋಣ. ಹಾಗಾಗಿ ನಾವು ಕಾನೂನು ಮುಖಾಂತರನೇ ಹೋರಾಟ ಮಾಡೋಣ ಅನ್ನುವಂತ ಮಾತನ್ನ ಪುತ್ರ ಎಚ್.ಡಿ. ರೇವಣ್ಣ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರ ಬಳಿ ದೇವೇಗೌಡರು ಚರ್ಚೆಯನ್ನ ಮಾಡ್ತಿದ್ದಾರೆ. ರೇವಣ್ಣ ಅವರು ಬಂದ ತಕ್ಷಣ ಅವರಿಗೆ ಒಂದು ಆರತಿಯನ್ನ ಮಾಡಿ ಮನೆಯೊಳಗೆ ಕರೆದುಕೊಳ್ತಾರೆ. ಸಾಕಷ್ಟು ಹೊತ್ತಿನಿಂದ ದೇವೇಗೌಡರು ತಮ್ಮ ಪುತ್ರರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಇಲ್ಲಿ ಅವರ ಅಭಿಮಾನಿಗಳು ಕೂಡ ರೇವಣ್ಣ ಅವರು ಬಂದ್ರು ಅನ್ನುವಂತ ವಿಚಾರವನ್ನು ತಿಳಿದು ಸಾಕಷ್ಟು ಜನ ಬಂದಿದ್ದಾರೆ. ನಾವು ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ರೇವಣ್ಣ ಅವರು ಈಗ ಜಾಮೀನ್ ಮೇಲೆ ಬಿಡುಗಡೆಯಾಗಿ ಬಂದಿದ್ದಾರೆ. ಮುಂದೆ ಅಂದ್ರೆ ಇದೊಂದು ಪ್ರಕರಣವನ್ನ ನೀವು ಯಾವ ರೀತಿ ನೋಡ್ತೀರಿ? ಮುಂದೆ ಅವ್ರು ಯಾವ ರೀತಿ ಇದನ್ನ ಹೋರಾಟ ಮಾಡಬೇಕು ಅಂತ? ಹೋರಾಟ ಅನ್ನೋದಕ್ಕೆ ನ್ಯಾಯಯುತವಾದ, ಈಗ ಸರ್ಕಾರದ ವತಿಯಿಂದ ನ್ಯಾಯಯುತವಾದ ಇದಿಲ್ಲ ಸರ್. SIT ದುರ್ಬಳಕೆ ಮಾಡಿಕೊಂಡು ಇವ್ರ ಮೇಲೆ ವೈಯಕ್ತಿಕ ದ್ವೇಷ ಜಿದ್ದನ್ನಿಟ್ಕೊಂಡು ದೇವೇಗೌಡರ ಮೇಲೆ ಹಗೆ ಸಾಧಿಸಬೇಕು. ದೇವೇಗೌಡರು 60 ವರ್ಷದ ರಾಜಕೀಯದ ಇದೇನಿದೆ ಅದನ್ನ ಹಾಳು ಮಾಡಬೇಕು ಅನ್ನೋದಷ್ಟೇ
ಸರ್ಕಾರದ ಉದ್ದೇಶ, ಅದರಲ್ಲಿ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರ ದುರುದ್ದೇಶ ಸರ್ ಇದು. ಇದ್ರ ಬಗ್ಗೆ ನಾವು ಖಂಡಿಸ್ತೀವಿ. ಇವತ್ತು ನಾವು ರೇವಣ್ಣ ಸಾಹೇಬ್ರನ್ನ ಈ ರೀತಿ ಯಾವತ್ತೂ ನೋಡಿರ್ಲಿಲ್ಲ. ಇಡೀ ಜಿಲ್ಲೆ ಜನರು ಕಣ್ಣೀರು ಒರೆಸುವಂತ ನೀವೆಲ್ಲ ಬಂದ್ರಲ್ಲ ಅವ್ರನ್ನ ನೋಡಕ್ಕೆ, ಅವ್ರನ್ನ ನೋಡಿದ್ರ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ನಿಮ್ಮನ್ನೆಲ್ಲ ನೋಡಿದ್ರ ಭಾವುಕರಾದ್ರು, ನಮ್ಮನ್ನೆಲ್ಲ ಒಬ್ಬೊಬ್ರನ್ನ ಗುರ್ತಿಡಿದು ಇದ್ ಮಾಡಿ ವಿಶ್ ಮಾಡಿ ಕಣ್ಣೀರ್ ಹಾಕಿದ್ರು. ನಾವು ಆ ಕಣ್ಣೀರ್ ನೋಡಿರೋದಕ್ಕೆ, ಆ ಕಣ್ಣೀರ್ಗೆ ಪ್ರತಿರೂಪವಾಗಿ ಡಿ ಕೆ ಶಿವಕುಮಾರ್ ಕಣ್ಣೀರ್ ಹಾಕ್ಬೇಕು, ಅವ್ರ ಬಗ್ಗೆ ಕೆಟ್ಟ ಪದನ ಬಳಸಬೇಕು, ಬಟ್ ಮೀಡಿಯಾ ಮುಂದೆ ಬೇಡ ಅಂತ ವರ್ಟ್ ಫೆಲ್ಲ ನಾವೆಲ್ಲೂ ನೋಡಿಲ್ಲ. ಈ ತರ ವೈಯಕ್ತಿಕ ತಗೊಂಡು ತುಂಬಾ ನೋವುಂಟು ಮಾಡೈತೆ. ಈಗ ಅಣ್ಣರು ಬಿಡುಗಡೆಯಾಗಿ ತಂದೆಯರು ಗೌಡ್ರ ಮನೆಗೆ ಬಂದಾಗ ನಾವೆಲ್ಲ ಹೋಗಿ ನೋಡಿದಾಗ ಕಣ್ಣೀರು ಆಗ್ತಾ ಇದ್ರು. ಅವ್ರ ಮನಸ್ಥಿತಿ, ಅವರು ಸಾವಿರಾರು ಜನಗಳು ಕಣ್ಣೀರು ಒರೆಸಿದ್ರು. ಆದ್ರೆ ಇವತ್ತು ನಮ್ಮ ಅಣ್ಣರು ಮಾಡಿದ ತಪ್ಪಿಗೆ ಈ ರಾಜಕೀಯ ಉದ್ದೇಶ ಇಷ್ಟೇ ಸರ್, ಏನಿಲ್ಲ, ದೇವೇಗೌಡರ ಅಂಶನ ರಾಜಕೀಯದಿಂದ ದೂರ ಮಾಡಬೇಕು, ಅವ್ರನ್ನ ರಾಜಕೀಯ ನೆಲಗಟ್ಟು ಸಿಕ್ಕದಂಗೆ ಮಾಡಬೇಕು ಅನ್ನೋ ಒಂದ್ಮೇಲೆ ಕಾಮನ್ ಕಾರ್ಯಕ್ರಮದಲ್ಲಿ ದೇವೇಗೌಡರ ಮನೆಯನ್ನ ಟಾರ್ಗೆಟ್ ಮಾಡಿದ್ರು. ಅದಕ್ಕೆ ನಮ್ಮ ಅಣ್ಣರು ಬಲಿ ಆಗ್ಬಿಟ್ರು. ಆದ್ರೆ ಭಗವಂತ ಬಿಡ್ಲಿಲ್ಲ. ನಮ್ಮ ಅಣ್ಣರಿಗೆ ಇವತ್ತು ರೇವಣ್ಣ ಸಾಹೇಬರಿಗೆ ಬೇಲ್ ಸಿಕ್ಕಿದೆ, ಬಿಡುಗಡೆವಾಗಿ ಬಂದಿದ್ದಾರೆ, ತುಂಬಾ ಭಾವುಕರಾಗಿದ್ದಾರೆ. ಅವ್ರಿಗೆ ನಾವು ಯಾವತ್ತು ಒಳೇಶ್ವರ ಜನ ಅವ್ರಿಗೆ ಕಣ್ಣೀರಿಗೆ ನಾವು ಖಂಡಿತ ಅವ್ರ ಜೊತೆ ಖಂಡಿತ ಇರ್ತೀವಿ. ಯಾವತ್ತು ಅವ್ರ ಮುಂದೆ ಯಾವುದೇ ಅನಾಹುತ ಆಗದಂಗೆ ನಾವು ಖಂಡಿತ ಅವ್ರ ಜೊತೆ ಇರ್ತೀವಿ. ಇದೆ ಅಂದ್ರೆ ಅವರ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ, ಅಂದ್ರೆ ಅವ್ರ ಕ್ಷೇತ್ರದಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದ್ ರೀತಿ ರೇವಣ್ಣ ಅವರು ಅವ್ರನ್ನ ನೋಡಿದಾಗ ಗುರುತಿಡಿದು ಮಾತಾಡ್ಸಿದ್ದಾರೆ. ಮತ್ತೆ 5-6 ದಿನಗಳ ಕಾಲ ಏನ್ ಜೈಲಿನಲ್ಲಿದ್ರು ಒಂದ್ ರೀತಿ ದುಃಖದಿಂದ ಎಲ್ಲರ ಜೊತೆ ಮಾತಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ನಾಯಕನನ್ನ ನೋಡಿದಂತ ಖುಷಿಯಲ್ಲಿದ್ದಾರೆ. ಅಥವಾ ದೇವೇಗೌಡರು ಕೂಡ ಇದಕ್ಕೆ ಕಾನೂನು ಪ್ರಕಾರವೇ ಹೋರಾಟ ಮಾಡೋಣ, ಕಾನೂನಿನ ಮೂಲಕವೇ ಉತ್ತರವನ್ನ ಕೊಡೋಣ, ನಮ್ಮ ಕುಟುಂಬವನ್ನಾಗಲಿ ನಮ್ಮ ಪಕ್ಷವನ್ನಾಗಲಿ ಯಾರೂ ಕೂಡ ಇದನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಈ ಇಳಿ ವಯಸ್ಸಿನಲ್ಲಿ ನಾನು ಸಾಕಷ್ಟು ಕಷ್ಟಪಟ್ಟು ಪಕ್ಷವನ್ನ ಕಟ್ಟಿದ್ದೆ. ಇಂತಹ ಒಂದು ಪ್ರಕರಣ ಒಂದು ಮುಜುಗರದ ಪ್ರಕರಣ ಇದು. ಬೇರೆ ಯಾವುದೇ ಪ್ರಕರಣ ಆಗಿದ್ರು ಕೂಡ ಕಾರ್ಯಕರ್ತರ ಬಳಿ ಹೋಗಿ ಒಂದ್ ರೀತಿ ಧೈರ್ಯವಾಗಿ ಹೋರಾಟವನ್ನ ಮಾಡ್ತಿದ್ದೆ. ಆದ್ರೆ ಇದನ್ನ ಯಾವ ರೀತಿ ಫೇಸ್ ಮಾಡೋದು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರವೇ ಹೋಗೋಣ ಅನ್ನುವಂತ ಮಾತನ್ನ ದೇವೇಗೌಡರು ಕೂಡ ತಮ್ಮ ಪುತ್ರರ ಬಳಿ ಇದೀಗ ಮಾತಾಡ್ತಾ ಇರುವಂತದ್ದು. ಕಳೆದ 1 ಗಂಟೆಯಿಂದಲೂ ಕೂಡ ತಮ್ಮ ಪುತ್ರರ ಜೊತೆಯಲ್ಲಿ ದೇವೇಗೌಡರು ತಮ್ಮ ಮನೆಯಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದಾರೆ. ವೀಣಾ, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.